ಇನ್ನು ಮೈಸೂರಿನಂತೆ ಗಣಿನಾಡು ಬಳ್ಳಾರಿಯಲ್ಲೂ ಕಲುಷಿತ ನೀರಿನಿಂದ ಆತಂಕ ಸೃಷ್ಟಿಯಾಗಿದೆ. ಬಳ್ಳಾರಿ ನಗರದ ಕುರಿಕಮಲ್ 7ನೇ ವಾರ್ಡ್ನಲ್ಲಿ ಸಮಸ್ಯೆ ಎದುರಾಗಿದೆ. ನೀರಿನ ಸಮಸ್ಯೆ ಜನರಿಗೆ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ನಿವಾಸಿಗಳು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಟಲ್ನಲ್ಲಿ ಕಲುಷಿತ ನೀರು ಹಿಡಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಹಾನಗರ ಪಾಲಿಕೆಯ ವಿರುದ್ಧ, ಸಚಿವರ ವಿರುದ್ಧ, ಸ್ಥಳೀಯ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಸ್ಥಳದಿಂದ ಸದ್ಯದ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡಿ. ಬಳ್ಳಾರಿಯಲ್ಲಿ ರಣ ಬಿಸಿಲಿನ ನಡುವೆ ಈಗ ಕುಡಿಯುವ ನೀರಿಗಾಗಿ ತಾತ್ವಾರ ಎದುರಾಗಿರುವಂಥದ್ದು. ಸದ್ಯ ನಾನು ಇರುವಂಥದ್ದು ಬಳ್ಳಾರಿ ನಗರದ 7ನೇ ವಾರ್ಡಿನ ಕುರಿಕಮಲ ಏರಿಯಾದಲ್ಲಿ ಇರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡಬಹುದು, ಸಾಕಷ್ಟು ಒಂದ್ ಕಡೆ ಜನರು ಕೂಡ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿರುವಂಥದ್ದು. ಇನ್ನೊಂದು ಕಡೆ ಕಲುಷಿತ ನೀರು ಪೂರೈಕೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಜನರು ಕೂಡ ಆರೋಪವನ್ನು ಮಾಡ್ತಿರುವಂಥದ್ದು. ಅಂದ್ರೆ ಬಳ್ಳಾರಿಯಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಮಳೆ ಆದ್ರೆ ಜನರ ಕುಡಿಯುವ ನೀರಿನಲ್ಲಿ ಕಲುಷಿತ ನೀರು ಬರ್ತವೆ, ಜೊತೆಗೆ ಹುಳುಗಳು ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ. ಕಳೆದ 2-3 ತಿಂಗಳಿಂದಲೂ ಕೂಡ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಈವರೆಗೂ ಯಾವುದೇ ಒಂದು ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಜನರು ಕೂಡ ಆರೋಪವನ್ನ ಮಾಡ್ತಿರುವಂಥದ್ದು. ಒಂದ್ ಕಡೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಜೊತೆಗೆ ವಾಗ್ವಾದವನ್ನ ನಡೆಸುವಂತ ಒಂದು ಕೆಲಸಕ್ಕೂ ಕೂಡ ಇಲ್ಲಿನ ಮಹಿಳೆಯರು ಕೂಡ ಮುಂದಾಗಿರುವಂಥದ್ದು. ಯಾವೆಲ್ಲ ಸಮಸ್ಯೆ ಇದೆ ಈ ಒಂದು ಏರಿಯಾದಲ್ಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಇಲ್ಲಿನ ಕಲುಷಿತ ನೀರನ್ನ ಹಿಡಿದುಕೊಂಡು ಸ್ಥಳೀಯರು ಕೂಡ ಇರುವಂಥದ್ದು. ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ಯಾಕೆ ಇಷ್ಟೊಂದು ಆಕ್ರೋಶ ಸರ್ ಅಧಿಕಾರಿಗಳು? ಸರ್, ನೀರಿನ ಸಮಸ್ಯೆ ಇದೆ ಸರ್. ಒಳಚರಂಡಿ ನೀರು, ಹೊರಚರಂಡಿ ನೀರು ಎಲ್ಲ ಮಿಕ್ಸ್ ಆಗಿಬಿಟ್ಟು ಕಾಲುವೆ ನೀರಿನಲ್ಲಿ ಈ ಥರ ಗಲೀಜು ನೀರು ಬರ್ತಾ ಇದೆ ಸರ್. ಈ ಥರ ಗಲೀಜು ನೀರು ನಾವು ಕುಡಿಯೋಕ್ಕೆ ಆಗ್ತಾ ಇಲ್ಲ ಸರ್. ಈ ಸಮಸ್ಯೆ ನೋಡಿ ನಾವು ಆಸ್ಪತ್ರೆಗೆ ಹೋಗಿ ದಾಖಲೆ ಆದರೆ ಅಲ್ಲಿನ ಡಾಕ್ಟರ್ಗಳು ಹೇಳ್ತಾರೆ ಈ ಸಮಸ್ಯೆ ಏನಪ್ಪ ಅಂದರೆ ನೀರಿನ ಸಮಸ್ಯೆ, ನೀರು ವಾಟರ್ ಇನ್ಫೆಕ್ಷನ್ ಅಂತ ಹೇಳ್ತಿದ್ದಾರೆ ಸರ್. ಅವರು ಬಂದಿದ್ದ ಮೇಲೆ ನೋಡಿದ್ರೆ ಇಲ್ಲಿ ನಾವು ಅಧಿಕಾರಿಗಳಿಗೆ ಇರಲಿ, ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಅವರು ನೋಡ್ಕೊಂಡು ಹೋಗ್ತಾರೆ, ಆದ್ರೂ ಕೆಲಸ ಮಾಡಲ್ಲ ಸರ್. ನಮಗೆ ಆಶ್ವಾಸನೆ ಕೊಡ್ತಾರೆ ಸರ್, ಬಂದು ಮಾಡ್ತೀನಿ ಅಂತ, ಆದ್ರೂ ಕೆಲಸ ಮಾಡಲ್ಲ ಸರ್. ನಿಮ್ಮ ಮಾಧ್ಯಮ ಬಂದಿದೆ ಅಂತ ಹೇಳಿಬಿಟ್ಟು ಇವತ್ತು ಇಲ್ಲಿ ಕೆಲಸ ನಡೀತಾ ಇದೆ ಸರ್. ಇಲ್ಲ ಅಂದರೆ ಹಿಂದಿನ ದಿನಗಳಲ್ಲಿ ಇಲ್ಲಿ ಕೆಲಸನೇ ಸ್ಟಾರ್ಟ್ ಆಗಿದ್ದಿಲ್ಲ ಸರ್. ಈಗ ಇಷ್ಟೆಲ್ಲ ಮಹಿಳೆಯರು ಆಕ್ರೋಶವನ್ನು ಹೊರಗ್ತಾ ಇದ್ದಾರೆ. ಮಕ್ಕಳು ಹೆಂಗೆ ಸರ್? ಈಗ ಕುಡಿಯುವ ನೀರು ಈ ತರ ಕಲುಷಿತ ನೀರು ಸರಬರಾಜು ಆದ್ರೆ ಹೆಂಗಿರುತ್ತೆ ಸರ್ ಮಕ್ಕಳ ಆರೋಗ್ಯ, ಮಹಿಳೆಯರ ಆರೋಗ್ಯ ಅನ್ನೋದು ಅದ್ರ ಬಗ್ಗೆ ಹೇಳ್ಕೊಳ್ಳೋದೇನು ಬೇಕಾಗಿಲ್ಲ. ಯಾಕಂದ್ರೆ ಹೇಳ್ತಾ ಇದಾರಲ್ಲ, ನಮ್ಮ ಸಹೋದರನು ಹೇಳ್ತಿದ್ದಾನೆ ಎಲ್ಲದೂ ಕೂಡ ಏನು ಪ್ರಾಬ್ಲಮ್ ಅಂತೂ ಮುಂಚೆನಿಂದ ಇದೆ. ಈಗ ಹೇಳಿದಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.